ಧ್ರುವ, ಮೈನಾ ಕೊಟ್ಟಿದ್ದ ಶರ್ಟ್ ಇನ್ನೂ ಹಾಕೊಂಡಿಲ್ವಾ? ಏನ್ ಮಾಡ್ತಿದ್ಯಾ ಬಾಕ್ಸಲ್ಲಿ ಇಟ್ಕೊಂಡು? ಅದು ಓಹೋ, ಅರ್ಥ ಆಯ್ತು. ಶರ್ಟ್ ಹಾಕೊಂಡ್ರೆ ಹೇಗ್ ಕಾಣಿಸ್ತೀನಿ ಅಂತನಾ? ಮೈನಾ ಕೊಟ್ಟಿರೋ ಶರ್ಟು ಚೆನ್ನಾಗೇ ಇರುತ್ತೆ. ಅದರಲ್ಲೂ ನೀವು ಹಾಕೊಂಡ್ರೆ ಅಂತೂ ಇನ್ನೂ ಸೂಪರಾಗಿ ಕಾಣಿಸ್ತೀರಾ. ಆದರೂ ನನಗೆ ಸ್ವಲ್ಪ ಪ್ರಾಬ್ಲಮ್ಮಾ? ನಿಮ್ಗೇನು ಪ್ರಾಬ್ಲಮ್? ಹೇಗೂ ನೀವು ಈ ಶರ್ಟ್ ಹಾಕೊಂಡ್ರೆ ನನ್ಗಿಂತ ಚೆನ್ನಾಗಿ ಕಾಣಿಸ್ತೀರಾ. ಮದುವೆಗೆ ಬರೋರೆಲ್ಲ ಮದುವೆ ಗಂಡು ಯಾರು ಅಂತ ಕನ್ಫ್ಯೂಸ್ ಆಗ್ಬಿಟ್ರೆ? ಹೇಗಿದ್ರು ಇಲ್ಲಿ 2 ಮದ್ವೆ ನಡೆಯುತ್ತೆ. ನಾನು ಒಬ್ಬ ಮದ್ವೆ ಗಂಡ ಅಲ್ವಾ? ಏನಂದ್ರಿ? ಅಂದ್ರೆ ನಿಮ್ದು ಮದ್ವೆ ಎಲ್ಲ ಶಾಸ್ತ್ರಗಳಲ್ಲೂ ನಾನು ಜೊತೆಲೇ ಇರ್ತೀನಲ್ವಾ, ಹಾಗಿದ್ರೆ ನಾನು ಮದ್ವೆ ಗಂಡಿನ ತರನೇ ಇರ್ತೀನಿ ಅಂತ ಹೇಳ್ದೆ ಅಷ್ಟೇ. ಹಾಗ ಸರಿ ಸರಿ. ಧ್ರುವ ಅವರೇ, ಆದ್ರೂ ನನ್ನ ನಾದ್ನಿ ತುಂಬಾ ಜಾಣೆ. ಅವಳ ಟೇಸ್ಟು ತುಂಬಾ ಚೆನ್ನಾಗಿದೆ. ಅಯ್ಯೋ, ನಾನು ಶರ್ಟ್ ನೋಡಿ ಹೇಳಿಲ್ಲ ರೀ, ಮತ್ತೆ ನಿಮ್ಮನ್ನ ನೋಡಿ ಹೇಳ್ತಿರೋದು. ಇಲ್ಲ, ಆದ್ರೂ ಮೈನಾ ಅವ್ರ ಟೇಸ್ಟ್ಗಿಂತ ನನ್ನ ಟೇಸ್ಟೇ ಬೆಸ್ಟ್. ಅದು ಕರೆಕ್ಟು. ನೀವೆಲ್ಲ ಅವ್ರನ್ನ ಬಿಟ್ಕೊಡ್ತೀರಾ? ಧ್ರುವ ಅವರೇ, ನಿಮಗೊಂದು ವಿಷಯ ಗೊತ್ತಾ? ಹೇಳಿ. ನಮ್ಮನ್ನ ಪ್ರೀತಿಸೋರು ನಮಗೆ ಯಾಕೆ ಉಡುಗೊರೆ ಕೊಡ್ತಾರೆ ಹೇಳಿ? ನಮಗೋಸ್ಕರ ತುಂಬಾ ಆಸೆಯಿಂದ ಗಿಫ್ಟ್ ತಂದಿರ್ತಾರೆ. ಅವ್ರು ಇಷ್ಟಪಟ್ಟು ತಂದಿರೋದು ಅವ್ರು ಇಷ್ಟಪಟ್ಟವ್ರು ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ನಮ್ಗಿಂತ ಹೆಚ್ಚು ಕಾತುರದಿಂದ ಕಾಯ್ತಿರ್ತಾರೆ. ನಿನ್ನ ಮೌನ ಸೆಳೆಯಿತು ಗಮನ, ನಾ ಎಲ್ಲ ಮರೆತು ಶುರು ಮಾಡಿದೆ ನಿನ್ನ ಧ್ಯಾನ. ನೀನೇ ನನ್ನ ಪ್ರೀತಿ ಪಯಣ, ಮಾಡುವೆ ನಿನ್ನ ಜೋಪಾನ. ಆ ಫೀಲಿಂಗ್ ಅಲ್ಲಿ ಸಿಗೋ ಸುಖನೇ ಬೇರೆ ಅಲ್ವಾ? ಕರೆಕ್ಟ್ ದೀಪಕ್. ಆ ಅನುಭವಿಸಿದವ್ರಿಗೆ ಗೊತ್ತು. ನನ್ನ ನಾದ್ನಿ ಇಷ್ಟು ಕೆಲ್ಸದ ಮಧ್ಯ ನಿಮಗೆ ಗಿಫ್ಟ್ ತಂದು ಕೊಟ್ಟಿದ್ದಾಳೆ. ನೀವು ಅವಳಿಗೆ ಗಿಫ್ಟ್ ಕೊಡಲ್ವಾ? ನಾನು ಅವ್ರಿಗೇನು ಕೊಡಬೇಕು? ಈ ಶರ್ಟ್ನ ಹಾಕೊಂಡು ಅವಳ ಮುಂದೆ ಹೋಗಿ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದು ಮುದ್ದು ಕೊಟ್ಬಿಡಿ. ಬೇಡ ಕಣ್ರು,